ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆರೋಗ್ಯ ಸಂಪತ್ತು ಚಾನಲ್ಗೆ ಸ್ವಾಗತ. ನೀವು ತೂಕ ಇಳಿಸಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಮನಸ್ಸಲ್ಲಿ ಈ ಪ್ರಶ್ನೆ ಬಂದಿರಬಹುದು: ಗೋಧಿ ರೊಟ್ಟಿ ತಿನ್ನಬೇಕಾ ಅಥವಾ ರಾಗಿ ತಿನ್ನಬೇಕಾ? ಕೆಲವರು ಹೇಳುತ್ತಾರೆ ಗೋಧಿ ಬಿಡಿ, ರಾಗಿ ತಿನ್ನಿ. ಇನ್ನು ಹಲವರು ಹೇಳುತ್ತಾರೆ ರಾಗಿ ತಿಂದರೆ ತೂಕ ಬೇಗ ಇಳಿಯುತ್ತೆ ಅಂತ. ಆದರೆ ಈ ಎರಡರಲ್ಲಿ ಯಾವುದು ನಿಜ? ಇಂದು ನಾವು ಗೋಧಿ ಮತ್ತು ರಾಗಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲು ಒಂದು ವಿಷಯ ಮುಖ್ಯ: ತೂಕ ಇಳಿಸೋದು ಒಂದೇ ಆಹಾರದಿಂದ ಆಗುವುದಿಲ್ಲ. ಯಾವುದೇ ಒಂದು ಆಹಾರವನ್ನು ಮ್ಯಾಜಿಕ್ ಫುಡ್ ಎಂದು ಭಾವಿಸಬಾರದು. ನಮ್ಮ ದೇಹದ ತೂಕ ಕಡಿಮೆಯಾಗುವುದು ನಾವು ದಿನಕ್ಕೆ ಎಷ್ಟು ಶಕ್ತಿ ಬಳಸುತ್ತೇವೆ ಮತ್ತು ಎಷ್ಟು ಕ್ಯಾಲೋರಿ ಸೇವಿಸುತ್ತೇವೆ ಎಂಬುದರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಆದ್ದರಿಂದ ರಾಗಿ ಅಥವಾ ಗೋಧಿ ಮಾತ್ರ ತಿಂದರೆ ತೂಕ ಇಳಿಯುತ್ತದೆ ಎಂದು ನಂಬಬೇಡಿ. ಗೋಧಿ ಎಂದರೇನು? ಗೋಧಿ ನಮ್ಮ ದೇಶದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಧಾನ್ಯ. ಗೋಧಿಯಿಂದ ರೊಟ್ಟಿ, ಚಪಾತಿ, ಪುಲ್ಕ ಮುಂತಾದ ಆಹಾರಗಳನ್ನು ತಯಾರಿಸುತ್ತೇವೆ. ಸಂಪೂರ್ಣ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ನಾರಿನಂಶ ಹಾಗೂ ಕೆಲವು ವಿಟಮಿನ್ ಮತ್ತು ಖನಿಜಾಂಶಗಳು ಇವೆ. ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಇದು ಆರೋಗ್ಯಕರ ಆಹಾರದ ಭಾಗವಾಗಬಹುದು. ಗೋಧಿ ರೊಟ್ಟಿಯ ಪ್ರಯೋಜನಗಳು: ಮೊದಲನೆಯದು, ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಎರಡನೆಯದು, ಸಂಪೂರ್ಣ ಗೋಧಿಯಲ್ಲಿರುವ ನಾರಿನಾಂಶದಿಂದ ಹೊಟ್ಟೆ ಬೇಗ ಖಾಲಿಯಾಗದಂತೆ ಸಹಾಯ ಮಾಡುತ್ತದೆ. ಮೂರನೆಯದು, ಇದನ್ನು ಸುಲಭವಾಗಿ ತಯಾರಿಸಬಹುದು ಹಾಗೂ ಬೇಳೆ, ತರಕಾರಿ ಮತ್ತು ಮೊಸರಿನ ಜೊತೆಗೆ ತಿಂದರೆ ಸಮತೋಲಿತ ಊಟವಾಗುತ್ತದೆ. ರಾಗಿ ಎಂದರೇನು? ರಾಗಿ ನಮ್ಮ ಸಾಂಪ್ರದಾಯಿಕ ಧಾನ್ಯಗಳಲ್ಲಿ ಒಂದು. ಇದರಲ್ಲಿ ವಿಶೇಷವಾಗಿ ಕ್ಯಾಲ್ಸಿಯಂ, ನಾರಿನಂಶ ಮತ್ತು ಕೆಲವು ಖನಿಜಾಂಶಗಳು ಉತ್ತಮ ಪ್ರಮಾಣದಲ್ಲಿರುತ್ತವೆ. ಅದಕ್ಕಾಗಿಯೇ ಅನೇಕರು ರಾಗಿಯನ್ನು ಆರೋಗ್ಯಕರ ಆಹಾರ ಎಂದು ಆಯ್ಕೆ ಮಾಡುತ್ತಾರೆ. ರಾಗಿಯ ಪ್ರಯೋಜನಗಳು: ರಾಗಿಯಲ್ಲಿರುವ ನಾರಿನಂಶ ಹೊಟ್ಟೆ ತುಂಬಿದ ಅನುಭವವನ್ನು ಹೆಚ್ಚು ಹೊತ್ತು ಉಳಿಸಬಹುದು. ಇದು ಕೆಲವು ಜನರಿಗೆ ಹೆಚ್ಚು ತಿಂಡಿ ತಿನ್ನುವ ಅಭ್ಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಉತ್ತಮ ಪ್ರಮಾಣದಲ್ಲಿರುವುದರಿಂದ ಎಲುಬಿನ ಆರೋಗ್ಯಕ್ಕೂ ನೆರವಾಗುತ್ತದೆ. ಆದರೆ ಇದರರ್ಥ ರಾಗಿ ತಿಂದರೆ ತೂಕ ಖಂಡಿತ ಇಳಿಯುತ್ತದೆ ಎನ್ನುವುದಲ್ಲ. ತೂಕ ಇಳಿಸಲು ಯಾವುದು ಉತ್ತಮ? ಈಗ ಮುಖ್ಯ ಪ್ರಶ್ನೆಗೆ ಬರೋಣ: ಗೋಧಿಯ ಅಥವಾ ರಾಗಿಯ? ಉತ್ತರ: ಎರಡೂ ಉತ್ತಮ ಆಯ್ಕೆಗಳಾಗಬಹುದು. ಯಾವುದು ಉತ್ತಮ ಎನ್ನುವುದು ನೀವು ಅದನ್ನು ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಗೆ ಯಾವುದರ ಜೊತೆಗೆ ತಿನ್ನುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಜನರು ಮಾಡುವ ದೊಡ್ಡ ತಪ್ಪು: ಬೆಳಗ್ಗೆ ರಾಗಿ ಮುದ್ದೆ ತಿನ್ನುತ್ತಾರೆ, ಆದರೆ ಅದರ ಜೊತೆ ತುಂಬ ತುಪ್ಪ, ಎಣ್ಣೆ ಅಥವಾ ಹೆಚ್ಚು ಪ್ರಮಾಣದ ಪಲ್ಯ ತಿನ್ನುತ್ತಾರೆ. ನಂತರ ಮಧ್ಯಾಹ್ನ ಹೆಚ್ಚು ಅನ್ನ, ಸಂಜೆ ಬಜ್ಜಿ, ರಾತ್ರಿ ಮತ್ತೆ ಹೆಚ್ಚಿನ ಊಟ. ಇಂತಹ ಆಹಾರ ಪದ್ಧತಿಯಲ್ಲಿ ರಾಗಿ ತಿಂದರೂ ತೂಕ ಕಡಿಮೆಯಾಗುವುದಿಲ್ಲ. ತೂಕ ಇಳಿಸಬೇಕಾದರೆ ಈ ನಿಯಮಗಳನ್ನು ಪಾಲಿಸಿ: ಪ್ರತಿಯೊಂದು ಊಟದಲ್ಲಿ ತರಕಾರಿ ಇರಲಿ, ಸಾಕಷ್ಟು ಪ್ರೋಟೀನ್ ಸೇರಿಸಿ, ಅತಿಯಾಗಿ ಎಣ್ಣೆಯಲ್ಲಿ ಮಾಡಿದ ಆಹಾರ ಕಡಿಮೆ ಮಾಡಿ, ಸಕ್ಕರೆ ಇರುವ ಪಾನೀಯಗಳನ್ನು ಕಡಿಮೆ ಮಾಡಿ, ಪ್ರತಿದಿನ ಕನಿಷ್ಠ 30ರಿಂದ 45 ನಿಮಿಷ ನಡೆಯಿರಿ ಹಾಗೂ ಸಾಕಷ್ಟು ನಿದ್ರೆ ಮಾಡಿ. ರಾಗಿ ಯಾರಿಗೆ ಉತ್ತಮ? ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವ ಬೇಕೆಂದಿರುವವರಿಗೆ, ಸಾಂಪ್ರದಾಯಿಕ ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಲು ಬಯಸುವವರಿಗೆ ಮತ್ತು ಕ್ಯಾಲ್ಸಿಯಂ ಇರುವ ಆಹಾರಗಳನ್ನು ಹೆಚ್ಚಿಸಲು ಬಯಸುವವರಿಗೆ. ಗೋಧಿ ಯಾರಿಗೆ ಉತ್ತಮ? ದಿನನಿತ್ಯ ಸುಲಭವಾಗಿ ರೊಟ್ಟಿ ತಿನ್ನುವವರಿಗೆ, ಸಮತೋಲಿತ ಆಹಾರದ ಭಾಗವಾಗಿ ಧಾನ್ಯ ಸೇವಿಸಲು ಬಯಸುವವರಿಗೆ. ಗೋಧಿ ಮತ್ತು ರಾಗಿ ಸೇರಿಸಿ ತಿನ್ನಬಹುದೇ? ಖಂಡಿತ, ಇದು ಉತ್ತಮ ಆಯ್ಕೆಯಾಗಬಹುದು. ಒಂದು ದಿನ ಗೋಧಿ ರೊಟ್ಟಿ, ಮತ್ತೊಂದು ದಿನ ರಾಗಿ ರೊಟ್ಟಿ, ಅಥವಾ ಗೋಧಿ ಮತ್ತು ರಾಗಿ ಹಿಟ್ಟನ್ನು ಮಿಶ್ರಣ ಮಾಡಿ ರೊಟ್ಟಿ ತಯಾರಿಸಬಹುದು. ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸುವುದು ಉತ್ತಮ. ಒಂದು ದಿನದ ಮಾದರಿ ಆಹಾರ: ಬೆಳಗ್ಗೆ ಮೊಟ್ಟೆ ಅಥವಾ ಬೇಳೆಯ ಜೊತೆ ರಾಗಿ ದೋಸೆ, ಮಧ್ಯಾಹ್ನ ಎರಡು ಗೋಧಿ ರೊಟ್ಟಿ, ತರಕಾರಿ ಮತ್ತು ಬೇಳೆ ಮೊಸರು, ಸಂಜೆ ಒಂದು ಹಣ್ಣು, ರಾತ್ರಿ ರಾಗಿ ರೊಟ್ಟಿ ಅಥವಾ ಗೋಧಿ ರೊಟ್ಟಿ ಜೊತೆಗೆ ತರಕಾರಿ ಮತ್ತು
ಪ್ರೋಟೀನ್ ಇರುವ ಆಹಾರ. ಕೊನೆಯ ಮಾತು ಸ್ನೇಹಿತರೆ, ತೂಕ ಇಳಿಸುವ ರಹಸ್ಯ ರಾಗಿ ಅಥವಾ ಗೋಧಿಯಲ್ಲಿ ಇಲ್ಲ. ಅದು ನಿಮ್ಮ ಒಟ್ಟು ಆಹಾರ ಪದ್ಧತಿ, ಪ್ರಮಾಣ, ವ್ಯಾಯಾಮ, ನಿದ್ರೆ ಮತ್ತು ನಿರಂತರತೆಯಲ್ಲಿದೆ. ಒಂದೇ ಆಹಾರವನ್ನು ಅದ್ಭುತ ಪರಿಹಾರ ಎಂದು ಭಾವಿಸಬೇಡಿ. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಜೀವನ ಶೈಲಿಯೇ ದೀರ್ಘಕಾಲದ ಯಶಸ್ವಿನ ಮಾರ್ಗ. ನಿಮಗೆ ಮಧುಮೇಹ, ಕಿಡ್ನಿ ಸಮಸ್ಯೆ, ಸೆಲಿಯಾಕ್ ರೋಗ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮ್ಮ ಆಹಾರದಲ್ಲಿ ಬದಲಾವಣೆ ಮಾಡುವ ಮೊದಲು ವೈದ್ಯರು ಅಥವಾ ನೋಂದಾಯಿತ ಆಹಾರ ತಜ್ಞರ ಸಲಹೆ ಪಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ವೈಜ್ಞಾನಿಕ ಆರೋಗ್ಯ ಮಾಹಿತಿಗಾಗಿ ಆರೋಗ್ಯ ಸಂಪತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.